ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ದಾರೆ. ಬರುವಿಕೆಗಾಗಿ ಕಾಯ್ತಾ ಇದ್ದ ಕುಟುಂಬಸ್ಥರಿಗೆ ಸಂತಸ, ಖುಷಿಯಲ್ಲಿರೋದು. A1 ಆರೋಪಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ಜೈಲಿನಿಂದ. ಜೈಲಿನಿಂದ ಬಿಡುಗಡೆ ಬಳಿಕ ಆರ್ ನಗರದ ನಿವಾಸಕ್ಕೆ ಹೊರಟಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಕೊನೆಗೂ ಪರಪ್ಪನ ಅಗ್ರಹಾರದಿಂದ 6 ತಿಂಗಳ ಬಳಿಕ ಬಿಡುಗಡೆಯಾಗಿದೆ. ಸುಮಾರು 6 ತಿಂಗಳ ಬಳಿಕ A1 ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ಹೊರ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಇದು ಜೈಲಿನಿಂದ ಪವಿತ್ರ ಗೌಡ A14 ಪ್ರದೋಷ್ ಇಬ್ರು ಕೂಡ ಒಟ್ಟಿಗೆ ಬರ್ತಾ ಇದ್ದಾರೆ. ಅಲ್ಲಿ ಜೈಲಿನಿಂದ ರಿಲೀಸ್ ಆಗಿ ಒಟ್ಟಿಗೆ ಬರ್ತಾ ಇರೋದು. ಸರ್, ಕುಟುಂಬಸ್ಥರು ಕಾಯ್ತಾ ಇದ್ರು ಅವರ ಬರುವಿಕೆಗಾಗಿ. ಶುಕ್ರವಾರ ಬೇಲ್ ಮಂಜೂರಾಗುತ್ತೆ ಹೈಕೋರ್ಟ್ನಿಂದ. ಶುಕ್ರವಾರ ಬಿಡುಗಡೆ ಆಗ್ಲಿಲ್ಲ, ಯಾಕಂದ್ರೆ ಬೇಲ್ ಮಂಜೂರಾದ ಮೇಲೆ ಒಂದಷ್ಟು ಪ್ರೊಸೀಜರ್ ಗಳಿರತ್ತೆ, ಶ್ಯೂರಿಟಿ ಕೊಡ್ಬೇಕಾಗತ್ತೆ, ಬಾಂಡ್ ಕೊಡ್ಬೇಕಾಗತ್ತೆ, ಒಂದಷ್ಟು ಷರತ್ತುಗಳಿಗೆ ಪವಿತ್ರ ಗೌಡ ಕೂಡ ಸಹಿ ಮಾಡ್ಬೇಕಾಗತ್ತೆ. ಆ ಕಾಪಿ ಬಂದು ಜೈಲಾಧಿಕಾರಿಗಳಿಗೆ ಸೇರ್ಬೇಕಾಗತ್ತೆ. ಸೊ ಈ ಪ್ರೊಸೀಜರ್ ಶುಕ್ರವಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಶನಿವಾರ ರಜೆ, ಭಾನುವಾರ ರಜೆ ಇತ್ತು. ಆ ಕಾರಣಕ್ಕೆ ಸೋಮವಾರ ಆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಆ ಪೂರ್ಣಗೊಳ್ಳೋದು ಕೂಡ ಡಿಲೇ ಆಗುತ್ತೆ, ಸಂಜೆ 6 ಗಂಟೆ ಹತ್ತತ್ರ ಆಗುತ್ತೆ ಪೂರ್ಣಗೊಳ್ಳೋದಿಕ್ಕೆ. ಸೊ ಅದಾದ ನಂತರ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇಬ್ಬರು ಶ್ಯೂರಿಟಿ, 1 ಲಕ್ಷದ ಬಾಂಡ್ ಪೇಪರ್, ಒಂದಷ್ಟು ಷರತ್ತುಗಳು. ಕೋರ್ಟ್ ವ್ಯಾಪ್ತಿಯಿಂದ ಆಚೆ ಈಚೆ ಹೋಗಬಾರ್ದು, ಅಂದ್ರೆ ವಿದೇಶ ಪ್ರವಾಸ. ನಾನು 6 ತಿಂಗಳು ಈಗ ಜೈಲಲ್ಲಿ ಇದ್ದು ಬಂದಪ್ಪ, ನಾನು ಒಂದ್ 6 ದಿನ ದುಬೈಗೆ ಹೋಗ್ತೀನಿ ಅಂದ್ರೂ ಇಲ್ಲ, ಯಾವುದೇ ಸ್ಟೇಟ್ಗೂ ಹೋಗೋ ಹಾಗಿಲ್ಲ ಅಂತ ಒಂದಷ್ಟು ಲಿಮಿಟ್ಸ್ ಅನ್ನ ಹಾಕಿರ್ತಾರೆ. ದೇಶ ಬಿಟ್ಟು ಹೋಗಬಾರ್ದು, ಕರ್ದಾಗೆಲ್ಲ ಬಂದು ಸಹಿ ಮಾಡಬೇಕು, ಕೋರ್ಟ್ಗೆ ಹಾಜರಾಗಬೇಕು. ಜೊತೆಗೆ ಒಂದಷ್ಟು ಎವಿಡೆನ್ಸ್ಗಳು, ಟೆಕ್ನಿಕಲಿ ಆಗಿರ್ಬೋದು, ಐ ವಿಟ್ನೆಸ್ಗಳಾಗಿರ್ಬೋದು, ಈ ಎವಿಡೆನ್ಸ್ಗಳು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಮೇಲೆ ಯಾವುದೇ ರೀತಿ ಪ್ರಭಾವವನ್ನ ಬೀರಬಾರ್ದು. ಸೊ ಇಷ್ಟೆಲ್ಲ ಹೇಳಿ ಬೇಲನ್ನ ಮಂಜೂರು ಮಾಡಿತ್ತು ಹೈಕೋರ್ಟ್. ಸೊ ಹೈಕೋರ್ಟ್ ಆದೇಶದ ಹಿನ್ನೆಲೆ ಬಿಡುಗಡೆಯಾಗಿದ್ದಾರೆ. ಇವತ್ತು ಬೇಲ್ ಮಂಜೂರಾಗಿ 4 ದಿನದ ಬಳಿಕ ಬಿಡುಗಡೆಯಾಗಿದ್ದಾರೆ ಪವಿತ್ರ ಗೌಡ. ಸೊ ಪವಿತ್ರ ಗೌಡ ಬಿಡುಗಡೆಗೆ ಅವ್ರ ಫ್ಯಾಮಿಲಿಲಂತೂ ಖುಷಿನೇ ಇದೆ. ಸೊ ಅವ್ರ ಮುಖದಲ್ಲೂ ನೀವು ನೋಡ್ಬೋದು ಮಂದಹಾಸ ಇದೆ. ಜೊತೆಗೆ A14 ಆರೋಪಿ ಪ್ರದೋಷ್ ಅವರಿರೋದು. ಪ್ರದೋಷ್ಗೂ ಕೂಡ ಇವತ್ತೇ ರಿಲೀಸ್ ಆಗಿರೋದ್ರಿಂದ ಒಂದಷ್ಟು ಆರೋಪಿಗಳು ಬೇರೆ ಬೇರೆ ಜೈಲಲ್ಲಿ ಇದ್ರು, ಬಟ್ ಪ್ರದೋಷ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಪವಿತ್ರ ಗೌಡ ಜೊತೆಗೆ ಪ್ರದೋಷ್ ಕೂಡ ಇವತ್ತೇ ರಿಲೀಸ್ ಆಗಿರೋದು. ಇಬ್ರು ಕೂಡ ಒಟ್ಟಿಗೆ ಬರ್ತಾ ಇದ್ದಾರೆ, ನೀವಲ್ಲಿ ಗಮನಿಸಬಹುದು. ಜೊತೆಗೆ ಪವಿತ್ರ ಗೌಡ ತಾಯಿ ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ದೇವಸ್ಥಾನ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಮಗಳ ಬಿಡುಗಡೆ ಖುಷಿಯಲ್ಲಿದ್ದಾರೆ ಫ್ಯಾಮಿಲಿ. ಅವರ ತಮ್ಮ ಆಗಿರ್ಬೋದು, ಮಗಳಾಗಿರಬಹುದು, ಪವಿತ್ರ ಗೌಡ ಅವರ ಮಗಳು, ಹಾಗೆ ತಾಯಿ, ಎಲ್ಲರೂ ಕೂಡ ಈಗ ಜೈಲಿನ ಬಳಿ ಬಂದಿರೋದು. ಪವಿತ್ರ ಗೌಡ ಜೊತೆಗೆ A14 ಆರೋಪಿ ಪ್ರದೋಷ್ ಕೂಡ ಜೊತೆಗೆ ಬಂದಿದ್ದಾರೆ. ಅಂದ್ರೆ ಇಬ್ರು ಕೂಡ ಒಟ್ಟಿಗೆ ರಿಲೀಸ್ ಆಗಿದ್ದಾರೆ. ಬೇಲ್ ಸಿಕ್ಕ 3 ದಿನದ ಬಳಿಕ ಪವಿತ್ರ ಗೌಡ ರಿಲೀಸ್. ಇವತ್ 4ನೇ ದಿನ, ಇವತ್ ಹೊರಗೆ ಬರ್ತಾ ಇದ್ದಾರೆ. ಬೇಲ್ ಸಿಕ್ಕಿದ್ರು 3 ದಿನ ಅಲ್ಲೇ ಇರ್ಬೇಕಾಯ್ತು. ಅವರ ಆಗಮನಕ್ಕಾಗಿ ಇಡೀ ಕುಟುಂಬಸ್ಥರು ವೇಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೇ RR ನಗರದ ನಿವಾಸಕ್ಕೆ ಹೋಗಿ ತಲುಪ್ತಾರೆ. 6 ತಿಂಗಳ ಒಂದ್ ರೀತಿ ವನವಾಸ ಮುಗಿಸು ಬಂದಂಗೆ ಫೀಲ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ವನವಾಸದಷ್ಟೇನಲ್ಲಿ ಸ್ಟ್ರಿಕ್ಟ್ ಇರ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿರೋದೆ. ಪರಪ್ಪನ ಅಗ್ರಹಾರದ ಬಳಿ ಇರುವಂತಹ ಮುನೇಶ್ವರ ಟೆಂಪಲ್ಗೆ ಅವರ ಫ್ಯಾಮಿಲಿ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಗಳ ಬರುವಿಕೆಯನ್ನ ಕಾಯ್ತಾ ಇದ್ದಾರೆ ತಾಯಿ. ಅವ್ರ ಜೊತೆಗೆ ಪವಿತ್ರ ಗೌಡ ಮಗಳು ಕೂಡ ಇದ್ದಾರೆ. ಪ್ರದೋಷ್ ಜೊತೆಗೆ ಖುಷಿಯಿಂದ ಹೊರಗೆ ಬಂದಿದ್ದಾರೆ ಪವಿತ್ರ ಗೌಡ. ಬಿಡುಗಡೆಯಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಬಂದಿರೋದು. ಬೇಲ್ ಸಿಕ್ಕು 3 ದಿನಗಳ ಬಳಿಕ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ.
ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನ ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ತು. ಹೈಕೋರ್ಟ್ ಅಸ್ತು ಅಂತು. ಸೊ ನಿನ್ನೆ ದರ್ಶನ್ ಅವರು ಕೂಡ ಕೋರ್ಟ್ ಪ್ರೊಸೀಜರ್ನೆಲ್ಲ ಮುಗಿಸಿದ್ರು. ಅದಾದ ನಂತರ ಮತ್ತೆ BGS ಹಾಸ್ಪಿಟಲ್ಗೆನೆ ತೆರಳಿದ್ರು. ಚಿಕಿತ್ಸೆ ಇನ್ನೂ 2 ದಿನ ಮುಂದುವರಿಯೋ ಹಿನ್ನೆಲೆ ಸೊ ಇತ್ತ ಪವಿತ್ರ ಗೌಡಗ್ ಮಾತ್ರ ಬಿಡುಗಡೆ ಭಾಗ್ಯ ಸಿಕ್ಕಿರ್ಲಿಲ್ಲ. ಹೈಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಎಲ್ಲೋ ಬೇಲ್ ಅಪ್ಲೈ ಮಾಡಿದ್ರು, ಬೇಲ್ ಸಿಕ್ಕಿರ್ಲಿಲ್ಲ. ಸೊ ಆದ ಕಾರಣ ಜೈಲಿನಲ್ಲೇ ಇರಬೇಕಾಗಿತ್ತು. ಆದ್ರೆ ಹೆಲ್ತ್ ಇಶ್ಯೂ ಅಂತ ಹೇಳಿ ದರ್ಶನ್ ಹೊರಗೆ ಬಂದಿದ್ರು. ಮಧ್ಯಂತರ ಬೇಲ್ನಲ್ಲಿದ್ರು. ಮಧ್ಯಂತರ ಬೇಲ್ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರು ಆಪರೇಷನ್ ಬೇಕು ಅಂತ. ಸೊ ಈಗ ಆಪರೇಷನ್ ಆಗೋದೇ ಡೌಟ್ ಅನ್ನೋದು ಒಂದಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸದ್ಯ ಅಂತೂ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು ಒಂದು ದೊಡ್ಡ ಕಂಟಕದಿಂದ ಪಾರಾದಷ್ಟೇ ನೆಮ್ಮದಿಯಿಂದ ಇದ್ದಾರೆ. ಆ ಖುಷಿಯಲ್ಲೇ ಇರೋದು. ಫ್ಯಾಮಿಲಿ ಕೂಡ ದೇವಸ್ಥಾನ ಅಲ್ಲೇ ಪರಪ್ಪನ ಅಗ್ರಹಾರದ ಬಳಿ ಇರುವಂತಹ ಮುನೇಶ್ವರ ಟೆಂಪಲ್ ಏನಿದೆ ಆ ಟೆಂಪಲ್ ಹತ್ರ ಹೋಗಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿ ಬಂದಿದ್ದಾರೆ. ನೀವು ನೋಡ್ಬೋದು ಪವಿತ್ರ ಗೌಡ ಹಣೆ ಮೇಲೂ ಕೂಡ ಕುಂಕುಮ ಇದೆ. ಅಂದ್ರೆ ಕುಂಕುಮ ಕೊಟ್ಟಿರ್ತಾರೆ. ದೇವ್ರ ಪೂಜೆ ಮಾಡ್ಕೊಂಡು ಬಂದು ಅಲ್ಲಿಂದ ಈಗ ಕುಟುಂಬದವ್ರನ್ನ ಸೇರ್ತಾರೆ, ಒಟ್ಟಿಗೆ ತೆರಳುತ್ತಾರೆ ಅವರ ಮನೆಗೂ ಕೂಡ. RR ನಗರದ ನಿವಾಸಕ್ಕೆ ತೆರಳಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಹೊರಟಿರ್ತಾರೆ ಅಲ್ಲಿಂದ. ಸೊ RR ನಗರದ ನಿವಾಸಕ್ಕೆ ಬರ್ತಾರೆ. ಸೊ ಅವರ ಆತ್ಮೀಯರು, ಸ್ನೇಹಿತರು, ಸಂಬಂಧಿಕರು ಬರುವಿಕೆಗಾಗಿ ಕಾಯ್ತಾ ಇದ್ದು ಇವತ್ತು ರಿಲೀಸ್ ಆಗಿರೋ ಪವಿತ್ರ ಗೌಡ ನೇರವಾಗಿ RR ನಗರದ ಅವರ ನಿವಾಸಕ್ಕೆ ತೆರಳಲಿದ್ದಾರೆ. 6 ತಿಂಗಳ ಬಳಿಕ ತಮ್ಮ ನಿವಾಸಕ್ಕೆ ತೆರಳೋಕೆ ಸಜ್ಜಾಗಿದ್ದಾರೆ ಪವಿತ್ರ ಗೌಡ. ಇತ್ತ ಪ್ರದೂಷ್ ಕೂಡ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಇಬ್ರು ಒಟ್ಟಿಗೆ ಹೊರಗೆ ಬಂದಿರೋದು, ಜೈಲಿನಿಂದ ಒಟ್ಟಿಗೆ ಇದ್ದಾರೆ. ಅದನ್ನ ಕೂಡ ನೀವು ಗಮನಿಸಬಹುದು ಇಲ್ಲಿ. ಇನ್ನೇನು ಕೆಲವು ಕ್ಷಣಗಳಲ್ಲೇ ಅವರ ಪರಪ್ಪನ ಅಗ್ರಹಾರದಿಂದ ಸ್ವಗೃಹವನ್ನ ತಲುಪ್ತಾರೆ. ನೇರವಾಗಿ ಹೋಗಿ ದರ್ಶನ್ ಗುರುವಾರ ಹಾಸ್ಪಿಟಲ್ನಿಂದ ಬಿಡುಗಡೆ ಆಗ್ಬೋದೇನೋ. ಜೈಲಿನಿಂದ ಬಿಡುಗಡೆ ಆದ್ರೂ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತಹ ದರ್ಶನ್ ಚಿಕಿತ್ಸೆಯಲ್ಲೇ ಮುಂದುವರೆದಿದ್ದು ಗುರುವಾರ ಮೋಸ್ಟ್ ಪ್ರಾಬಬ್ಲಿ ಅವರ ಬಿಡುಗಡೆ ಆಗತ್ತೆ ಹಾಸ್ಪಿಟಲ್ನಿಂದ. ಬಟ್ ರಿಲೀಫ್ ಅಂತೂ ಸಿಕ್ಕಿದೆ. ಒಂದಷ್ಟು ಷರತ್ತು, ಯಾವುದೇ ಕಾರಣಕ್ಕೂ ಜೈಲಿನಿಂದ ಬಿಡುಗಡೆ ಆಗಬಾರದು ಅನ್ನೋ ಕಾರಣ. ಪವಿತ್ರ ಗೌಡ ಈಗಾಗಲೇ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ RR ನಗರದ ನಿವಾಸಕ್ಕೆ ಹೊರಟಿರೋದು. ಬಟ್ ಒಂದ್ ವಿಚಾರ ಹೇಳ್ಬೇಕು, ಇಲ್ಲಿ ಜೈಲಿನಿಂದ ಹೋಗಿ ಬಂದ್ರು ಕೂಡ ಅವ್ರ ಮುಖದಲ್ಲಿ ಪಶ್ಚಾತ್ತಾಪದ ಭಾವ ಅಂತೂ ನಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅದೊಂದು ಗಮನಿಸಬಹುದು. ಏನೋ ಸಾಧಿಸಿರೋ ಖುಷಿಯೆಲ್ಲ ಇದ್ದಾರೆ. ಬಟ್ 6 ತಿಂಗಳು ಬಳಿಕ ಮನೆಗೆ ಹೋಗ್ತಾ ಇದ್ದಾರೆ. ನೋಡೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗಿ ತಲುಪ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಚಂದ್ರಕಲಾ ಗೋವಿಂದಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಲಾ, ಕಳೆದ 6 ತಿಂಗಳ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬಂದಿಯಾಗಿರ್ತಾರೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ. ಇಡೀ ಗ್ಯಾಂಗ್ ದರ್ಶನ್ ಸೇರಿದಂತೆ ಪ್ರದೂಷ್ ಇರ್ಬೋದು, ಲಕ್ಷ್ಮಣ್, ವಿನಯ್ ಇನ್ನಿತರರು ಅವರ ಸಹಚರರು ಅಂತ ಹೇಳ್ಬೋದು. ಸೊ ಅವರೆಲ್ಲರೂ 6 ತಿಂಗಳ ಬಳಿಕ ಒಂದು ರೆಗ್ಯುಲರ್ ಬೇಲ್ ಸಿಕ್ಕು ಶುಕ್ರವಾರನೇ ರಿಲೀಫ್ ಆಗಿತ್ತು. ಬಟ್ ಇವತ್ತು ಬಿಡುಗಡೆ ಆಗ್ತಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾರೆ? ಎಸ್ ಪವಿತ್ರ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅಕ್ಯೂಸರ್ ನಂಬರ್ 1 ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪ್ರಮುಖ ರೂವಾರಿಯಾಗಿದ್ದಂತಹ ಪವಿತ್ರ ಗೌಡಗೆ ಇವತ್ತು ಬೇಲ್ ಸಿಕ್ಕಿರೋದು ಒಂದು ಕಡೆ ಅವರ ಕುಟುಂಬಸ್ಥರಿಗೆ ಸಂತಸದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಬಟ್ ಇಲ್ಲಿ ಪವಿತ್ರ ಗೌಡಗೆ ಶುಕ್ರವಾರ ಬೇಲ್ ಆದ್ರೂ ಕೂಡ ಯಾಕೆ ಅವ್ರಿನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂತದನ್ನ ಗಮನಿಸೋದಾದ್ರೆ, ಸೊ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ನಿನ್ನೆ ಏನು ಅವ್ರಿಗೆ
ಕೋರ್ಟ್ನ ಪ್ರತಿ ಅವರಿಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಏನು ಜೈಲಿಗೆ ಸಲ್ಲಿಸದೇ ಇರುವಂತಹ ಕಾರಣ ಅವರಿಗೆ ನಿನ್ನೆ ರಿಲೀಸ್ ಭಾಗ್ಯ ದೊರೆತಿಲ್ಲ. ಸೊ ಇವತ್ತು ಎಲ್ಲಾ ಆರೋಪಿಗಳು ಏನು ತಲಾ 1 ಲಕ್ಷ ರೂಪಾಯಿ ಮೊತ್ತದ ವೈಯಕ್ತಿಕ ಬಾಂಡ್ ಹಾಗೆ ಅಷ್ಟ ಮೊತ್ತಕ್ಕೆ ಇಬ್ಬರ ಭದ್ರತೆ ನೀಡಬೇಕು ಅಂತಲೂ ಕೂಡ ಒಂದಷ್ಟು ಷರತ್ತುಗಳನ್ನ ವಿಧಿಸಿದೆ. ಸೊ ಆರೋಪಿಗಳನ್ನ ಬಂಧಿಸಿದ ನಂತರ ಪ್ರಾಸಿಕ್ಯೂಷನ್ಗೆ ತಕ್ಷಣನೇ ಯಾಕೆ ಬಂಧಿಸಿದ್ದೀವಿ ಅನ್ನೋದಕ್ಕೂ ಕೂಡ ಸರಿಯಾದಂತಹ ಕಾರಣವನ್ನ ಕೊಟ್ಟಿರ್ಲಿಲ್ಲ. ಹಾಗಾಗಿ ಕಾನೂನಿನ ಲೋಪದ ಅಡಿಯಲ್ಲಿ ಅವರೆಲ್ಲರನ್ನೂ ಕೂಡ ಏನು ಜಾಮೀನಿನ ಅರ್ಜಿಗಳನ್ನ ಪುರಸ್ಕರಿಸಲಾಗುತ್ತೆ ಅಂತಲೂ ಕೂಡ ನ್ಯಾಯಪೀಠ ತನ್ನ 68 ಪುಟಗಳ ತೀರ್ಪಿನಲ್ಲೂ ಕೂಡ ಹೇಳಿತ್ತು. ಸೊ ಒಟ್ಟಾರೆಯಾಗಿ ಇವತ್ತು ಪವಿತ್ರ ಗೌಡ ಎಲ್ಲಾ ರೀತಿಯಾದಂತಹ ಡೀಟೇಲ್ಸ್ ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರನೇ ಇವತ್ತು ರಿಲೀಸ್ ಆಗಿದ್ದಾರೆ. ಸೊ ಈಗ ಗಮನಿಸ್ತಾ ಇದೀವಿ, ಅವರ ತಾಯಿ ಆಗಿರ್ಬೋದು, ಅವರ ಮಗಳು ಖುಷಿ ಗೌಡ ಆಗಿರ್ಬೋದು, ಅಥವಾ ಅವರ ತಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗ್ಲೇ ಏನು ಪರಪ್ಪನ ಅಗ್ರಹಾರದ ಮುಂದೆ ಇರುವಂತಹ ದೇವಸ್ಥಾನದಲ್ಲಿ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ದೇವಸ್ಥಾನದ ಬಳಿ ಅವರನ್ನ ಕೂರಿಸ್ಕೊಂಡು ಪೂಜೆ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತು ಒಂದು ಕಡೆ ಹೇಗಂತಂದ್ರೆ 6 ತಿಂಗಳ ನಂತರ ತಮ್ಮ ಮಗಳನ್ನ ಅಥವಾ ಅವರ ತಾಯಿಯನ್ನ, ಅವರ ಅಕ್ಕನನ್ನ ನೋಡ್ತಾ ಇರುವಂತಹ ಸಂತಸದಲ್ಲಿ ಕುಟುಂಬ ಇರುವಂತದ್ದು. ಸೊ ಅಷ್ಟೇ ಅಲ್ಲದೆ ಇವತ್ತು ಏನು ಪವಿತ್ರ ಗೌಡ ಅವರ ಜೊತೆಯಲ್ಲೇ ಪರಪ್ಪನ ಅಗ್ರಹಾರದಿಂದ ಅನುಕುಮಾರ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಿಡುಗಡೆ ಆಗಿದ್ದಾರೆ. ಇತ್ತ ಶಿವಮೊಗ್ಗ ಜೈಲಿನಿಂದಲೂ ಕೂಡ ಜಗದೀಶ್, ಲಕ್ಷ್ಮಣ್, ಕಲಬುರಗಿಯಿಂದ ನಾಗರಾಜ್ ಅವರು ಕೂಡ ರಿಲೀಸ್ ಆಗಿರುವಂತದ್ದು. ಪವಿತ್ರ ಚಂದ್ರಕಲಾ, ಈಗಾಗಲೇ ನೀವೇ ಹೇಳಿದ್ರಿ ಪ್ರೊಸೀಜರ್ ಆಗಿರ್ಲಿಲ್ಲ, ಸೊ ಡಿಲೇ ಆಗಿತ್ತು ಅಂತ ಹೇಳಿ. ಇನ್ನೊಂದು ಕಡೆ ದರ್ಶನ್ ಕೂಡ ನೆನೆ ಕೋರ್ಟ್ಗೆ ಹೋಗ್ತಾರೆ, ಹಾಜರಾಗಿ ಅವರ ಎಲ್ಲಾ ಪ್ರೊಸೀಜರ್ಗಳು ಕೂಡ ಮುಕ್ತಾಯ ಆಗತ್ತೆ. ಈಗ ಪವಿತ್ರ ಗೌಡ ಏನೇನು ಹೊರಟಿದ್ದಾರೆ ಅವರ ನಿವಾಸಕ್ಕೆ ನೇರವಾಗಿ ಹೋಗ್ತಾರಾ, ಇಲ್ಲ ದರ್ಶನ್ ಅವರು ಈಗಾಗಲೇ ತುಂಬಾ ಕ್ಲೋಸ್ ಫ್ರೆಂಡ್, ಅವ್ರೆಲ್ಲರಿಗೂ ಕೂಡ ಗೊತ್ತಿದೆ. ಒಂದ್ ಕಡೆ ದರ್ಶನ್ ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಕಳೆದ 1 ತಿಂಗಳಿನಿಂದ. ಏನಾದ್ರು ಅವ್ರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಮುಂದೆ ಆಗ್ತಾರಾ? ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಎಸ್ ಪವಿತ್ರ, ಈಗಾಗಲೇ ಗಮನಿಸ್ತಾ ಇದೀವಿ, ನಟ ದರ್ಶನ್ ಅವರು ಈಗ ಏನು ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು BJS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಮತ್ತೆ ತಗೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ದರ್ಶನ್ ಹಾಗೆ ಪವಿತ್ರ ಗೌಡ ನಡುವೆ ಆಗಿರುವಂತಹ ಸಮರ ಎಲ್ರಿಗೂ ಕೂಡ ತಿಳಿದಿರುವಂತದ್ದು. ಸೊ ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರ RR ನಿವಾಸದತ್ತ ತೆರಳಿದ್ದಾರೆ. ಮೋಸ್ಟ್ ಪ್ರಾಬಬಲಿ BJS ಆಸ್ಪತ್ರೆ ಬಳಿ ತೆರಳುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈಗ ಆಕೆ ಇರುವಂತಹ ಸಂದರ್ಭ ಹೇಗಿದೆ ಅಂತಂದ್ರೆ, ಸದ್ಯ ನಾನು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ಬೇಕು, ಇರುವಂತಹ ಪ್ರೆಷರ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಅದೆಲ್ಲವನ್ನ ಕಳ್ಕೊಂಡು ನಾನು ಫಸ್ಟ್ ಸಮಾಧಾನ ಪಡಿಸ್ಕೋಬೇಕು ಅನ್ನುವಂತ ಮೈಂಡ್ ಸೆಟ್ ಪವಿತ್ರ ಗೌಡ ಹಾಗೆ ಅವ್ರ ಫ್ಯಾಮಿಲಿಗೂ ಕೂಡ ಇರುವಂತದ್ದು. ಸೊ ಇವತ್ತು ಪವಿತ್ರ ಗೌಡ ಮೇ ನಾಟ್ ಬಿ ಅವರು ಕಂಪ್ಲೀಟ್ ಆಗಿ ದೇವಸ್ಥಾನ ಅಥವಾ ಮನೆಯಲ್ಲೇ ರಿಲ್ಯಾಕ್ಸ್ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಸೊ ನಟ ದರ್ಶನ್ ಅವರನ್ನ ನೋಡುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಅಂತ ಮೂಲಗಳು ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಚಂದ್ರಕಲಾ ಮಾಹಿತಿಗಾಗಿ. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಮನೆನ ತಲುಪ್ತಾರೆ ಪವಿತ್ರ ಗೌಡ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಇನ್ನಿತರೆ ಆರೋಪಿಗಳಿಗೂ ಕೂಡ ರಿಲೀಫ್ ಸಿಕ್ಕಿದ್ದು. ಒಟ್ಟಾರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಪ್ರದೋಷ್ ಇರೋದ್ರಿಂದ ಇಬ್ಬರಿಗೂ ಜೊತೆಲೆ ರಿಲೀಸ್ ಆಗಿದೆ, ರಿಲೀಫ್ ಆಗಿದೆ. ಏನು ಉಳಿದಂತೆ ಶಿವಮೊಗ್ಗ, ಕಲಬುರಗಿ ಬೇರೆ ಬೇರೆ ಜೈಲಿನಿಂದಲೂ ಕೂಡ ಹೊರಬರ್ತಾರೆ. ನೀವು ನೋಡ್ಬೋದು, ನಗ್ನಗ್ತಾನೆ ಪವಿತ್ರ ಗೌಡ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಪವಿತ್ರ ಗೌಡ ತಾಯಿ, ತಮ್ಮ ಎಲ್ಲರೂ ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಬಳಿನೇ ಇದ್ರು. ಅವ್ರ ಜೊತೆಗೆ ಈಗ ಅವ್ರ ನಿವಾಸಕ್ಕೆ ಹೊರಟಿರೋದು. ಮೊದಲಿಗೆ ಮುನೇಶ್ವರ ದೇವಸ್ಥಾನ, ಪರಪ್ಪನ ಅಗ್ರಹಾರದ ನಿಯರ್ ಇರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪವಿತ್ರ ಗೌಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ತದನಂತರ RR ನಗರದ ನಿವಾಸಕ್ಕೆ ತೆರಳಿದ್ದಾರೆ ಪವಿತ್ರ ಗೌಡ. ಕೆಲವೇ ಕ್ಷಣಗಳಲ್ಲಿ RR ನಗರವನ್ನು ತಲುಪ್ತಾರೆ. ಇನ್ನು ಪವಿತ್ರ ಬಿಡುಗಡೆಯಾದ ಹಿನ್ನೆಲೆ RR ನಗರದ ನಿವಾಸದಲ್ಲಿ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಇರತ್ತಲ್ಲ, ಇಷ್ಟು ದಿನ ಜೈಲಿನಲ್ಲಿ ಇರ್ತಾರೆ, ಏನಾಗುತ್ತೋ ಏನೋ ಎತ್ತ ಅಂತ ಒಂದಷ್ಟು ಹೋಮ, ಪೂಜೆ, ಪುನಸ್ಕಾರ, ಹರಕೆಗಳು ಎಲ್ಲವೂ ಇರತ್ತೆ. ಇನ್ನು ನಾವು ನೋಡಿದ್ವಿ ದರ್ಶನ್ ಅವ್ರ ವಿಚಾರದಲ್ಲೇ ವಿಜಯಲಕ್ಷ್ಮಿ ಅವರು ಕೊಲ್ಲೂರ್ಗೆ ಹೋಗ್ತಾರೆ, ನವಚಂಡಿಕಾ ಯಾಗವನ್ನ ಮಾಡ್ತಾರೆ, ಒಂದಷ್ಟು ಪೂಜೆ ಪುನಸ್ಕಾರ, ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗ್ತಾರೆ. ಆ ತಾಯಿನೇ ಕೈ ಹಿಡಿದ್ಲು ಅನ್ನುವಂಥದ್ದು ಅವರೇ ತಮ್ಮ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಂಥದ್ದು. ಸೊ ಇಷ್ಟೆಲ್ಲ ನಾವು ನೋಡಿದೀವಿ. ಈಗ ಪವಿತ್ರ ಗೌಡ ಅವರ ಫ್ಯಾಮಿಲಿಯಲ್ಲೂ ಕೂಡ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಒಂದು ಮನೆಯೇ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ ಅವ್ರು ಬಿಡುಗಡೆಯಾಗಿ ಬಂದ ಹಿನ್ನೆಲೆ ಅಂತ. ನಾನು ಕೆಲವು ಕ್ಷಣಗಳಲ್ಲೇ ಹೋಗಿ ಅವರ RR ನಗರದ ನಿವಾಸವನ್ನ ತಲುಪ್ತಾರೆ ಪವಿತ್ರ ಗೌಡ. ಫೈನಲಿ ಇಷ್ಟು ದಿನ ಏನ್ ಅಂದ್ಕೊಂಡಿದ್ರು, ಜೈಲಿನ ಸಹವಾಸನೇ ಸಾಕು ಅಂತ ಅನ್ಸಿರಬಹುದು ಈಗ. ಯಾಕಂದ್ರೆ ಐಷಾರಾಮಿ ಜೀವನವನ್ನ ನಡೆಸಿದವರು ಈ ರೀತಿ ಜೈಲು ವಾಸ ಅನುಭವಿಸೋದು ಇದೆಲ್ಲ ಸ್ವಲ್ಪ ಕಷ್ಟ ಆಗಿರುತ್ತೆ. ಬಟ್ ತಪ್ಪು ಮಾಡುವಾಗ್ಲೇ ಗೊತ್ತಿರ್ಬೇಕಿತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಏನು ಮಾಡಬಾರ್ದಾಗಿತ್ತು ಅನ್ನೋ ವಿಚಾರ. ಇನ್ನಾದ್ರೂ ಮಾಡಿದ ತಪ್ಪು ಅರಿವಾಗ್ಲಿ ಅನ್ನೋದು ಎಷ್ಟೋ ಜನರ ಒಂದು ಹಾರೈಕೆ ಅಂತಾನೆ ಹೇಳಬಹುದು.
ಯಾಕಂದ್ರೆ ನಟ ದರ್ಶನ್ ಸಾಕಷ್ಟು ಜನರಿಗೆ ಸ್ಫೂರ್ತಿ. ಅವರನ್ನು ನೋಡಿ ತುಂಬಾ ಜನ ರೋಲ್ ಮಾಡೆಲ್ ಆಗಿ ತಗೊಂಡಿರ್ತಾರೆ. ಅವರೇ ಈ ಥರದ್ದೊಂದು ತಪ್ಪಲ್ಲಿ ಕ್ರೈಮಲ್ಲಿ ಪಾಲ್ಗೊಳ್ತಾರೆ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಕೋರ್ಟ್ ಕೂಡ ಅದೇ ಹೇಳಿರೋದು, ಈ ಥರದ ಕ್ರೈಮಲ್ಲಿ ಮತ್ತೆ ಯಾವತ್ತೂ ನಿಮ್ಮ ಹೆಸರುಗಳು ಕೇಳಿ ಬರಬಾರ್ದು ಅಂತ ಹೇಳಿ ಕೋರ್ಟ್ ಬೇಲನ್ನ ಕೊಟ್ಟಿದೆ, ಮಂಜೂರು ಮಾಡಿದೆ. ಇನ್ನು ಮುಂದೆ ಮೋಸ್ಟ್ಲಿ ಡೌಟ್ ಈ ಥರದ್ದೆಲ್ಲ ಕೆಲಸಗಳಿಗೆ ಕೈ ಹಾಕೋದು. ಆದರೂ ಕಾನೂನಿನ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಕರೆದಾಗೆಲ್ಲ ಹೋಗಬೇಕು, ಸಹಿ ಮಾಡಬೇಕು. ಸೊ ವ್ಯಾಪ್ತಿ ಬಿಟ್ಟು ಹೋಗಂಗಿಲ್ಲ. ಏನೋ ನಾವು ಇಷ್ಟು ದಿನ ಜೈಲಲ್ಲಿ ಇದು ಬಂದಿದ್ದೀವಿ, ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗೋಣ, ಬೇರೆ ದೇಶಕ್ಕೆ ಹೋಗೋಣ. ಸೊ ಅದೆಲ್ಲ ಇಲ್ಲ. ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗೋ ಹಾಗೆ ಇಲ್ಲ. ಯಾಕಂದ್ರೆ ಅವರ ಪಾಸ್ಪೋರ್ಟ್, ವೀಸಾ ಆಗಿರ್ಬೋದು ಎಲ್ಲವನ್ನ ಈಗ ತಗೊಂಡಿರ್ತಾರೆ. ಈಗ ದರ್ಶನ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾರೆ, ಅವ್ರ ಹತ್ರ ಇರುತ್ತೆ ವೀಸಾ ಎಲ್ಲ. ಸೊ ಅದನ್ನೆಲ್ಲಾನು ಈಗ ಹ್ಯಾಂಡ್ ಓವರ್ ಮಾಡ್ಬೇಕಾಗಿರುತ್ತೆ. ಅದನ್ನೆಲ್ಲ ಮಾಡಿದ್ಮೇಲೆನೆ, ಯಾಕಂದ್ರೆ ಹೇಳಕ್ಕಾಗಲ್ಲ, ಹಾರು ಬಿಡ್ತಾರೆ ಅಂತ. ಎಷ್ಟೋ ಜನ ನಾವು ನೋಡಿದೀವಲ್ಲ, ತಪ್ಪು ಮಾಡಿದವ್ರು ಯಾರು ಇಲ್ವೇ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಷ್ಟರಲ್ಲೇ ಸಾಕಾಗಿ ಹೋಗ್ತಿದೆ. ಸೊ ಆ ಥರದ್ದು ಆಗಬಾರ್ದು ಅಂತ